ದೇವುಡು ಅವರ ಮಹಾಬ್ರಾಹ್ಮಣ 35ನೆಯ ತರಂಗ. ಮೇನಕೆಯು ಆಶ್ರಮ ಭೂಮಿಯನ್ನು ಸ್ವರ್ಗ ಮಾಡಲು ಹೊರಟಳು. ಸರಸ್ವತೀ ನದಿಯ ತೀರದ ತಪೋವನದಲ್ಲಿಯೇ ಇರಲು ಅವಳಿಗೇಕೋ ದಿಗಿಲು. ಅದರಿಂದ ಅಲ್ಲಿಂದ ಕೊಂಚ ಉತ್ತರದಲ್ಲಿ ಹರಿಯುವ ಮಾಲಿನಿಯ ತೀರದಲ್ಲಿ ಒಂದು ತೋಪಿನಲ್ಲಿ ಸ್ವರ್ಗಖಂಡವೊಂದು ರಚಿತವಾಯಿತು. ಆ ಸ್ವರ್ಗದ ಸುತ್ತಲೂ ಯಾವಾಗಲೂ ಮೋಡವೊಂದು ಮುಚ್ಚಿಕೊಂಡಿರುವುದು. ಆ ಮೋಡದ ಹಿಂದೆ ಹಸಿರು ಗಿಡಗಳು, ಬಳ್ಳಿಗಳು, ಇವುಗಳಿಂದ ತೂಗು ಮಂಟಪವೊಂದು ಆಗಿದೆ. ಆ ಮಂಟಪದಲ್ಲಿ ಒಂದು ಸೊಗಸಾದ ಶಯ್ಯಾಮಂದಿರ. ಅದರ ಸುತ್ತಲೂ ಇರುವ ಬಳ್ಳಿ ಗಿಡಗಳಲ್ಲೆಲ್ಲ ಹಣ್ಣು ಹೂಗಳು ತುಂಬಿವೆ. ಮೇನಕೆಯು ತನ್ನ ಪ್ರಭಾವದಿಂದ ಒಂದು ವೀಣೆಯನ್ನು ಮಾಡಿದ್ದಾಳೆ. ಆ ವೀಣೆಯು ದಶವಿಧ ನಾದಗಳನ್ನೂ ನುಡಿಯುತ್ತದೆ. ಸಂಗೀತ ವಿದುಷಿಯಂತೆ ಬೇಕಾದ ರಾಗವನ್ನು ಹಾಡುತ್ತದೆ. ಮೇನಕೆಯು ನರ್ತನ ಮಾಡಬೇಕೆಂದರೆ ಮುದ್ದಾಗಿ ಮದ್ದಲೆಯಂತೆ ತಾಳವನ್ನು ಬಾರಿಸುತ್ತದೆ. ಯಾವಾಗಲೂ ಸಂಗೀತ ನರ್ತನಗಳ ತರಂಗಗಳು, ಲಹರಿಗಳು ಸುಖವಾಗಿ ಮನೋಹರವಾಗಿ ಅಲ್ಲಿ ಯಾವಾಗಲೂ ಸುಳಿಯುತ್ತಿರುವ ತಂಗಾಳಿಯ ಮೇಲೆ ತೇಲಿ ಬರುತ್ತಾ ಮನಸ್ಸನ್ನು ಅರೆನಿದ್ದೆಯ ಕಡೆಗೆ ಒಯ್ಯುತ್ತವೆ. ಹಾಗೆನ್ನುವುದಕ್ಕಿಂತ ಮನಸ್ಸಿಗೆ ಅರೆನಿದ್ದೆಯ ಕಾಣಿಕೆಯನ್ನು ಒಪ್ಪಿಸುತ್ತವೆ. ಆ ಶಯ್ಯಾಮಂದಿರದಲ್ಲಿ ದೀಪವಿಲ್ಲ, ಎಣ್ಣೆ ಮುಗಿಯಿತು, ಹೊತ್ತಿ ಉರಿದು ಹೋಯಿತು ಎಂದು ಒದ್ದಾಡುವಂತಿಲ್ಲ. ಜ್ಯೋತಿರ್ಲತೆಗಳು ಸಣ್ಣ ಸಣ್ಣ ಸೂರ್ಯಚಂದ್ರರಂತೆ ಅಲ್ಲೆಲ್ಲ ಹಬ್ಬಿಕೊಂಡು ಕೊಂಚ ಗಾಳಿ ಸುಳಿದರೆ ಸಾಕು, ಉಸ್ಸೆಂದರೆ ಭುಸ್ಸೆಂದು ಹೆಡೆಯೆತ್ತುವ ಹಾವುಗಳಂತೆ ಗಾಳಿಯ ಸೋಂಕನ್ನು ಸಹಿಸಲಾರದೆ ಪ್ರಜ್ವಲಿಸುವಂತೆ, ಸೋಕಿದ ಗಾಳಿಯನ್ನೇ ಹಿಡಿದು ಉರಿ ಮಾಡುವಂತೆ ಸಣ್ಣಗೆ ಸೊಗಸಾದ ದೀಪದ ಕುಡಿಗಳನ್ನು ಮೆರೆದು ಕತ್ತಲನ್ನು ನೀಗುತ್ತವೆ. ಅಷ್ಟೇನು, ಗಾಳಿಯು ಬೀಸಿದಾಗಲೆಲ್ಲ ಸಾವಿರಾರು ದೀಪದ ಕುಡಿಗಳು ಕಂಡು ಮಂದಿರವೆಲ್ಲ ಬೆಳಕಾಗಿ ಮಂದಿರವನ್ನು ಮುಚ್ಚಿದ ಮೋಡವು ಬೆಳಕಿನ ಮೋಡವಾಗುತ್ತದೆ. ಹೀಗೆ ಬೆಳಕಿನ ಮೋಡದ ನಡುವೆ ತೂಗುವ ಹಸಿರು ಮನೆಯಲ್ಲಿ ಮೇನಕೆಯು ತನ್ನ ಪೂಜಾ ಮಂದಿರವನ್ನು ಕಟ್ಟಿದ್ದಾಳೆ. ಅವಳಿಗೆ ಅದನ್ನು ಭೋಗಮಂದಿರವೆನ್ನಲು ಇಷ್ಟವಿಲ್ಲ. ಸ್ವರ್ಗದಲ್ಲಿರುವ ತನ್ನ ಅರಮನೆ ಭೋಗಮಂದಿರ. ಇದು ನಿಜವಾಗಿಯೂ ತಾನು ತನ್ನ ದೇವರ ಪೂಜೆಗಾಗಿ ಕಟ್ಟಿಕೊಂಡಿರುವ ಪೂಜಾ ಮಂಟಪ. ಇಂದಿನ ದಿನ ಮಂಟಪದಲ್ಲಿ ವಿಶೇಷ ಪೂಜೆಯೊಂದು ನಡೆಯುವುದಕ್ಕೆ ಎಲ್ಲವೂ ಸಿದ್ಧವಾಗಿದೆ. ಇಂದು ಬಹುಳ ಚೌತಿ. ಚಂದ್ರೋದಯಕ್ಕೆ ಸರಿಯಾಗಿ ಅವಳ ಪೂಜೆ. ಮಾನಸ ಸೃಷ್ಟಿಯಿಂದ ಬೇಕಾದವುಗಳನ್ನೆಲ್ಲ ತಂದಿಟ್ಟಿದ್ದಾಳೆ. ಆದರೆ ಒಂದೂ ಬರಿಯ ಕಣ್ಣಿಗೆ ಕಾಣಿಸದು. ತನ್ನ ದೇವರಿಗೆಂದು ಒಂದು ಉನ್ನತಾಸನವನ್ನು ಕಲ್ಪಿಸಿದ್ದಾಳೆ. ವಿದ್ಯುನ್ಮಯವಾದ ಮೇಘದ ಖಂಡವೊಂದು ಶಿಲ್ಪಿಯ ಕೈವಾಡದಂತೆ ಹೊಳಪಿನ ಮಾಲೆಗಳನ್ನು ಉಗುಳುವ ದಿವ್ಯ ರತ್ನದಂತಾಗಿ ಮೆರೆಯುತ್ತಾ ನಿಂತಿದೆ. ಏನೋ ಒಂದು ಅಸಾಧಾರಣ ದಿವ್ಯ ಸುವಾಸನೆಯು ಆ ಪ್ರದೇಶವನ್ನೆಲ್ಲ ಹರಡಿ ಮೂಗಿಗೆ ಮಾತ್ರವಿರಲಿ ಸರ್ವೇಂದ್ರಿಯಗಳಿಗೂ ಸರ್ವಾಂಗಗಳಿಗೂ ಸೊಗಸಿನ ಔತಣವನ್ನು ನೀಡುತ್ತಿದೆ. ಆದರೆ ಆ ಸುರಭಿಯು ಎಲ್ಲಿಂದ ಬರುತ್ತಿದೆ ಎಂಬುದು ಯಾರಿಗೂ ಅರಿವಾಗುವಂತಿಲ್ಲ. ಎಲ್ಲವೂ ಸರ್ವತಃ ಏನೂ ಇಲ್ಲದೆ ಇರುವಂತೆ ಇದ್ದರೂ ಏನೇನೋ ಭಾರಿಯ ಕೆಲಸಗಳು ನಡೆಯುತ್ತಿರುವಂತೆ ಮನಸ್ಸಿಗೆ ಮಾತ್ರ ಅರಿವಾಗುವ ಯಾವುದೋ ಒಂದು ವಿಚಿತ್ರ ಉತ್ಸಾಹ ತೋರುತ್ತಿದೆ. ಆದರೂ ಕೆಲಸಗಾರರು ಯಾರೂ ಕಣ್ಣಿಗೆ ಕಾಣಿಸುತ್ತಿಲ್ಲ. ಮಾಡುತ್ತಿರುವ ಕೆಲಸವೇನು ಎಂಬುದು ಕಾಣುತ್ತಿಲ್ಲ. ಆದರೆ ಅದೃಶ್ಯ ಹಸ್ತಗಳು ಅತ್ಯಂತೋತ್ಸಾಹದಿಂದ, ಅನಂತ ಸಂಭ್ರಮದಿಂದ ಏನೋ ದೊಡ್ಡ ಕೆಲಸ ಮಾಡುತ್ತಿರುವಂತೆ ಬೋಧೆಯಾಗುತ್ತಿದೆ. ಹಠಾತ್ತಾಗಿ ಆ ಬಿಳುಮೋಡದಲ್ಲಿ ಒಂದು ಚಲನವಾಯಿತು. ತೆಳುವಾಗಿ
ಹೂಗಾಳಿಯಲ್ಲಿ ಹಾರುತ್ತಿರುವ ಮೋಡವು ಯಾವುದೋ ಜ್ಞಾನದಲ್ಲಿ ಇನ್ನೊಂದು ತನ್ನಂತಹ ಮೋಡವನ್ನು ಎಡವಿದರೆ ಆಗುವಂತೆ ಗಿಡದಲ್ಲಿ ತನ್ನ ಆನಂದದಲ್ಲಿ ತಾನಾಗಿ ಓಲಾಡುತ್ತಿರುವ ಹೂವು ಅರಿವಿಲ್ಲದೆ ಮತ್ತೊಂದು ಹೂವನ್ನು ತಟ್ಟಿದರೆ ಆಗುವಂತೆ ಆ ಶೃಂಗಾರ ಮೇಘದಲ್ಲಿ ಒಂದು ಸಣ್ಣ ಅಪಘಾತ. ಅಪ್ಪಣೆಯಿಲ್ಲದೆ ದೀಪಗಳು ಹತ್ತಿವೆ, ತಾವಾಗಿ ವಾದ್ಯಗಳೆಲ್ಲ ನುಡಿದಿವೆ, ಹೂವಿನ ಮಾಲೆಗಳು ಅಲ್ಲಾಡಿವೆ, ಮಂಟಪವು ತಲೆಯಲ್ಲಾಡಿಸಿದಂತೆ ಆಗಿದೆ. ಇದುವರೆಗೆ ಮರೆಯಾಗಿ ಕೆಲಸ ಮಾಡುತ್ತಿದ್ದ ಒಡತಿಯು ಆದಷ್ಟು ಮಾತ್ರದಿಂದಲೇ, ಆ ಅಲ್ಪ ಆಂದೋಲನದಿಂದಲೇ ಕ್ರುದ್ಧಳಾಗಿ ಸಿಡುಕಿನಿಂದ ಯಾರದು ಎಂದು ಗದ್ದರಿಸುತ್ತಾಳೆ. ಅವಳಿಗೆ ಗಾಬರಿ. ಸ್ವರ್ಗದಲ್ಲಿ ಇಂದ್ರನ ಪರಮ ಸೌಭಾಗ್ಯಗಳಲ್ಲಿ ಒಂದು ಎನ್ನಿಸಿಕೊಂಡವಳು, ಕುಸುಮಾಸ್ತ್ರನ ಲಲಿತ ಪ್ರಹರಣಗಳಲ್ಲಿ ಬಹು ತೀವ್ರವಾದ ಅಸ್ತ್ರರತ್ನವೆನ್ನಿಸಿಕೊಂಡವಳು, ತಾನು ಕೊಂಚ ಮೃದು ಮೈಮರೆತರೆ ತನ್ನನ್ನು ಹೊತ್ತುಕೊಂಡು ಹೋಗಲು ಸಿದ್ಧರಾಗಿರುವ ರಾಕ್ಷಸರ ಪಡೆಯೇ ಇದೆ ಎಂಬುದನ್ನು ಬಲ್ಲವಳು, ಅನಿರೀಕ್ಷಿತವಾದ ಆಂದೋಲನದಿಂದ ಕ್ಷುಬ್ಧಳಾದರೆ ಆಶ್ಚರ್ಯವೇನು, ಕ್ರುದ್ಧಳಾದರೆ ಅತಿಶಯವೇ? ಏಕಾಂತವನ್ನು ಬಯಸಿ ಮನೆಯಲ್ಲಿ ತನ್ನ ಮನದಾಸೆಯಿಂದ ದುಡಿಯುವ ಹೆಣ್ಣು ಹೃದಯ ಅಡ್ಡಿ ಬಂತೆಂದು ಸಿಡಿಮಿಡಿಗೊಂಡರೆ ಅದೊಂದು ವಿಚಿತ್ರವೇ? ಕಾವಲಿನ ಗಂಧರ್ವರು ಪೊದರಿನಿಂದ ಬಗ್ಗಿ ನೋಡುವ ಹೂವಿನಂತೆ ಇಲ್ಲದಿದ್ದ ತೆರೆಯ ಮರೆಯಿಂದ ತಗ್ಗಿ ಬಗ್ಗಿ ನೋಡುವಂತೆ ಕಾಣಿಸಿಕೊಂಡು ಕೈ ಮುಗಿದು, ಮಂಗಲವು ದೇವಿ, ಸಖಿಯರು ಬಂದಿದ್ದಾರೆ ಎಂದನು. ಅವನ ಮಾತು ಮುಗಿಯುತ್ತಿದ್ದ ಹಾಗೆಯೇ ರಂಭಾ ಘೃತಾಚಿಯರು ಬಂದಿದ್ದಾರೆ. ಮೇನಕೆಗೆ ಅಯ್ಯೋ, ಇವರೇಕೆ ಬಂದರು ಎಂದು ಮನಸ್ಸಿಗೆ ಏನೋ ಆತಂಕವಾಯಿತು. ಆದರೂ ಸಖಿಯರು, ಅದರಿಂದ ಯಾವುದೊಂದು ಶಂಕೆಯೂ ತೋರದೆ ಸಂತೋಷದ ಭಾವದಿಂದ ಮುಂದೆ ಬಂದು ಆಲಂಗಿಸಿ ಕೈಕುಲುಕಿ ಕರೆದುಕೊಂಡು ಹೋಗಿ ಸಂಕಲ್ಪ ಸಿದ್ಧವಾದ ಮಂಚದ ಮೇಲೆ ಕುಳ್ಳಿರಿಸಿದಳು. ಅದು ಘೃತಾಚಿಗೆ ವಕ್ರವಾಗಿ ತೋರದಿದ್ದರೂ ಸಹಜವಾಗಿ ಕೊಂಚ ದುರುಳುತನದ ರಂಭೆಯು, ಇದೇನು, ಇಲ್ಲಿ ಕಾಣುವ ಈ ಶೃಂಗಾರ ಮಂಟಪವು ಯಾರಿಗೆ ಮೀಸಲು ಎಂದಳು. ಮೇನಕೆಯು ಬೆಚ್ಚಿದಳು. ಅಧಿಕಾರಿಯ ಎದುರಿಗೆ ನಿಂತು ತನ್ನ ಸೌಜನ್ಯವನ್ನು ಬಣ್ಣಿಸಿಕೊಳ್ಳುತ್ತಿದ್ದ ಕಳ್ಳನ ಕಂಕುಳಿನಿಂದ ಕದ್ದ ಪದಾರ್ಥವು ಕೆಳಗೆ ಬಿದ್ದರೆ ಬೆಚ್ಚುವ ಕಳ್ಳನಂತೆ ಬೆಚ್ಚಿ, ಅಲ್ಲಿದ್ದ ಹೂಗೊಂಚಲಿನಿಂದ ಅವಳನ್ನು ತಟ್ಟಿ, ನೀನೋ, ನಿನ್ನ ತುಂಟತನವು ಯಾರಿಗಂತೆ? ನಮ್ಮ ಯಜಮಾನರಿಗೆ ಎಂದಳು. ರಂಭೆಯು ಕಿಲಕಿಲನನಕ್ಕೂ, ನಿಮ್ಮ ಭಾಗ್ಯ ನಮಗೂ ಇರಲಿ ಎಂದು ಅನುಗ್ರಹವೇನೋ? ತಮ್ಮ ಭಾಗ್ಯ ತಮಗಿರಲಿ. ಬೇಕಾದರೆ ತಮ್ಮ ಪ್ರಿಯ ಸಖಿ ಇವರಿಗೂ ಹಂಚಿಕೊಡಿ. ನಾವು ಬಡವರು, ಏನೋ ಸ್ವರ್ಗದಲ್ಲಿ ಇದ್ದುಕೊಂಡು ಇಂದ್ರ ಸಭೆಯಲ್ಲಿ ಕುಣಿದುಕೊಂಡು ನಂದನವನದಲ್ಲಿ ಅಲೆದುಕೊಂಡು ದೇವಗಂಧರ್ವರೊಡನೆ ಆಡಿಕೊಂಡು ಮೂಲೆ ಗುಂಪಾಗಿ ಬಿದ್ದಿರುವ ನಮಗೇಕೆ ಈ ಮನುಷ್ಯ ಲೋಕದ ಬಾಳಿನ ಭಾಗ್ಯ? ಎಲ್ಲ ತಮಗಿರಲಿ ಎಂದಳು. ಮೇನಕೆಯು ಚಪಲಳಾಗಿದ್ದವಳು ಸ್ಥಿರಳಾದಳು. ಹಾಗೆಯೇ ಅಲ್ಲಿಯೇ ಒಂದು ಸುಖಾಸನದಲ್ಲಿ ಕುಳಿತಳು. ಒಂದು ಗಳಿಗೆ ಅನ್ಯಮನಸ್ಕಳಾಗಿ ಇದ್ದವಳಂತೆ ಗಂಭೀರವಾಗಿ ಸ್ಥಿರ ದೃಷ್ಟಿಯಾಗಿ ಏನೋ ಲಕ್ಷಿಸುವವಳಂತೆ ತಲೆಯನ್ನು ತಿರುಗಿಸಿಕೊಂಡಿದ್ದು ಹೇಳಿದಳು, ರಂಭೆ, ನಿಜ, ನಾನು ನಿಮ್ಮಂತೆಯೇ ದೇವಲೋಕದ ಭಾಗ್ಯದ ಮುಂದೆ ಇನ್ನುಂಟೆ ಎಂದಿದ್ದವಳು. ಅದನ್ನು ಮರೆಯಬೇಡ. ಹಾಗಾಗಿ ದೇವೇಂದ್ರನು ತಾನಾಗಿ ಹೇಳು ಕಳುಹಿಸಿ ಕರೆಯಿಸಿಕೊಂಡು ಮೋಹದ ಮುದ್ದಿನಿಂದ ಆರಾಧಿಸಿ ಅಟ್ಟಕ್ಕೇರಿಸಿ, ನೀನು ನನಗಾಗಿ ಒಂದು ಕೆಲಸವನ್ನು ಮಾಡಬೇಕು. ಭೂಮಿಗೆ ಹೋಗಿ
ನನ್ನ ಮಿತ್ರನನ್ನು ಆರಾಧಿಸಿ ಬರಬೇಕು ಎಂದಾಗ ದೇವೇಂದ್ರನ ಮೂತಿಯನ್ನು ತಿವಿದು ನಿನಗೆ ಇನ್ನೇನೂ ತೋರಲಿಲ್ಲವೋ ಎಂದು ತಿರಸ್ಕಾರ ಮಾಡಿದವಳು. ಕೊನೆಗೆ ಎಷ್ಟೋ ಬಲವಂತದ ಮೇಲೆ ದಾಕ್ಷಿಣ್ಯಬದ್ಧಳಾಗಿ ದೇವರಾಜನ ಅಪ್ಪಣೆಯನ್ನು ಮೀರಲಾರದೆ ಇಲ್ಲಿ ಬಂದವಳು. ಅದೆಲ್ಲ ನೀನು ಬಲ್ಲೆ. ಈಗ ಹೇಗಿದೆ ಬಲ್ಲೆಯ? ದೇವಲೋಕವು ನನ್ನನ್ನು ಮರೆತು ಬಿಟ್ಟರೆ ಸಾಕು ಎನ್ನುವಂತಿದೆ. ರಂಭೆ, ನಿಜವಾಗಿಯೂ ಮನುಷ್ಯರು ಸುಖಿಗಳು. ತಿನ್ನುವುದಿಲ್ಲ, ಕುಡಿಯುವುದಿಲ್ಲ, ಮಾಡುವುದಕ್ಕೆ ಕೆಲಸವಿಲ್ಲದೆ ಅಲೆದುಕೊಂಡಿರುವ ದೇವಲೋಕಕ್ಕಿಂತಲೂ ಮಾಡುವುದಕ್ಕೆ ಕೈತುಂಬ ಕೆಲಸವಿದ್ದು ಮಾಡದಿದ್ದರೆ ನಷ್ಟವಾಯಿತು ಎಂಬ ಮನುಷ್ಯಲೋಕವೇ ನನಗೆ ಚೆನ್ನಾಗಿದೆ. ನೋಡು, ಯಾವತ್ತಾದರೂ ನಾನು ನನ್ನ ಮನೆಯಲ್ಲಿ ಯಾವ ಪ್ರಭುವೇ ಬರಲಿ ಇಷ್ಟು ಅಲಂಕಾರ ಮಾಡುತ್ತಿದ್ದೇನೆ. ನೋಡು, ನನ್ನದಿರಲಿ, ನೀನೇ ಹೇಳು. ದೇವರಾಜನೇ ನಿನ್ನ ಮನೆಗೆ ಬಂದರೆ ತಾನೇ ನೀನು ಇಷ್ಟು ಸಂಭ್ರಮ ಮಾಡುವೆಯಾ? ನೀನೇ ಎಷ್ಟೋ ಸಲ ಏನೋ ಬಂದಿದ್ದ ಎಂದು ಲಾಘವವಾಗಿ ಆಡಿರುವುದನ್ನು ಮರೆತೆಯಾ? ನೋಡು ಘೃತಾಚಿ, ಇವಳು ಆ ಕುಬೇರನ ಮಗನನ್ನು ಒಲಿದಾಗ ಒದ್ದಾಡಿದಳು. ನೋಡೇ, ಈಗ ನನ್ನ ಪಾಡು ಹಾಗಾಗಿದೆ. ಆದರೆ ಇದು ಅನುಕೂಲ ದಾಂಪತ್ಯ, ಅಷ್ಟೇ ವ್ಯತ್ಯಾಸ. ಘೃತಾಚಿಯು ನಕ್ಕಳು. ರಂಭೆಯು ಮೇನಕೆಯ ಮಾತನ್ನು ಅಷ್ಟಾಗಿ ಗಮನಿಸಿದವಳಂತೆ, ನಂಬದವಳಂತೆ ನಕ್ಕಳು. ಘೃತಾಚಿಯು ಹಾಗಾದರೆ ದಾಂಪತ್ಯವೋ ಎಂದಳು. ಮೇನಕೆಯು ಆ ಮಾತಿನ ಸಂಪೂರ್ಣಾರ್ಥವನ್ನು ಸಂಪೂರ್ಣವಾಗಿ ಮನಸಾರೆ ಒಪ್ಪಿಕೊಂಡವಳಂತೆ ಹೌದು ಎಂದಳು. ಗೆಳತಿಯರಿಬ್ಬರಿಗೂ ಆಶ್ಚರ್ಯವಾಯಿತು. ಆದರೆ ಬಾಯಿಂದ ಮಾತು ಹೊರಡುವುದೂ ಕಷ್ಟವಾಯಿತು. ಸಹಜವಾಗಿ ಸರಳಳಾದ ಘೃತಾಚಿ ಇರಲಿ, ತುಂಟಿಯಾದ ರಂಭೆಗೂ ನುಡಿಯುವುದಕ್ಕೆ ಮಾತು ಸಿಕ್ಕದಷ್ಟು, ಬಾಯಿಂದ ಸದ್ದು ಹೊರಡದಷ್ಟು ಆಶ್ಚರ್ಯವಾಯಿತು. ಮೇನಕೆಯು ಹೇಳಿದಳು, ನೋಡಿ, ದೇವಲೋಕದಲ್ಲಿ ಎಲ್ಲರೂ ನಮ್ಮನ್ನು ಆರಾಧಿಸುತ್ತಿದ್ದರು. ಬಂದವರಲ್ಲಿ ಮೇನಕೆಯು ಒಲಿದಾಳೆ ಎಂದು ಮೇನಕೆಯ ಒಲವಿನ ಭಿಕ್ಷುಕರಾಗಿ ತಿರುಪದವರಾಗಿ ಬರುತ್ತಿದ್ದರು. ಅವರ ಮೋಹ, ಅವರ ಚೇಷ್ಟೆ, ಅವರ ಮಾತು ಎಲ್ಲವೂ ನನಗೆ ಕಪಿಗಳ ಆಟದ ಹಾಗೆ ಕಾಣುತ್ತಿತ್ತು. ಅಯ್ಯೋ ಪಾಪ, ತಲೆ ಎತ್ತಿ ನೋಡಬೇಕಾದ ತೆಂಗಿನ ಮರದ ಮೇಲಿನ ಕಾಯನ್ನು ಕಂಡು ಬಾಯಿ ಬಿಡುವವರಂತೆ ಒದ್ದಾಡುವ ಆ ಪ್ರಾಣಿಗಳನ್ನು ಕಂಡರೆ ನನಗೆ ಕನಿಕರವಲ್ಲದೆ ಪ್ರೇಮವೆಲ್ಲಿಂದ ಬಂದೀತು? ಈಗ ಏನಾಗಿದೆ ಬಲ್ಲೆಯ? ಒಲ್ಲೆನೆಂದು ಮುಖ ತಿರುಗಿಕೊಂಡಿದ್ದವನನ್ನು ಜಾಣಿಂದ ಒಲಿಸಿಕೊಂಡು ಕೈಗೆ ಸಿಕ್ಕಿದ ಒಲವು ಮತ್ತೆಲ್ಲಿ ಜಾರಿ ಹೋದೀತೋ ಎಂದು ಅದನ್ನು ಕಾಪಾಡಿಕೊಳ್ಳಲು ಮೈಯೆಲ್ಲ ಕಣ್ಣಾಗಿ ಹಗಲಿರುಳೆನ್ನದೆ ಕಾದು ಕುಳಿತಿರುವ ಭಾಗ್ಯ ಈಗ ನನಗೆ ದೊರೆತಿದೆ. ಗೆಳತಿಯರೇ, ಇಂದು ನೀವು ಬಂದಿರುವುದು ಆ ಒಲವಿನ ಪಣವೇನು, ಆ ಪ್ರೇಮದ ಬೆಲೆಯೇನು ಎಂಬುದನ್ನು ನಾನು ತೋರಿಸಬೇಕೆಂದಿರುವ ಶುಭ ಮುಹೂರ್ತದಲ್ಲಿ ಶ್ರೀಮಂತನಾಗಿ ಬಂದವರಿಗೆ ಬೇಕೆಂದುದನ್ನು ನೀಡುವ ಯಯಾತಿಯಂತಹವನು ಭಿಕ್ಷೆಗಾಗಿ ಕೈ ನೀಡಿದಂತೆ ಸ್ವರ್ಗದಲ್ಲಿ ಎಲ್ಲರಿಗಿಂತ ಮಿಗಿಲಾಗಿ ಅಪ್ಸರೋಗಣದ ಶಿರೋಮಣಿಯಾಗಿದ್ದವಳು ಇಂದು ವಿಶ್ವಾಮಿತ್ರನ ಒಬ್ಬ ಮನುಷ್ಯನ, ನಿಮ್ಮ ದೃಷ್ಟಿಯಲ್ಲಿ ನಮಗಿಂತ ಕೀಳಾದವನಾದರೂ ನನ್ನ ದೃಷ್ಟಿಯಲ್ಲಿ ಅಜಾನಜ ಕರ್ಮಜ ದೇವತೆಗಳೆಲ್ಲರಿಗಿಂತ ಮೇಲಿನವನಾದ ಪ್ರಿಯತಮನ ಮೋಹ ಭಿಕ್ಷೆಯನ್ನು ಯಾಚಿಸುವುದಕ್ಕಾಗಿ ಈ ದೊಡ್ಡ ಆಟವನ್ನು ಕಟ್ಟಿದ್ದೇನೆ. ಬಂದವರು ನೀವೂ ಈ ಆಟವನ್ನು ನೋಡಿಯಾದರೂ ಕೃತಾರ್ಥರಾಗಿ ಯಾವ ಜನ್ಮದ ಪುಣ್ಯವೋ ನನಗೆ ಈಗ ಗಂಡನ ಒಲವನ್ನು ಪಡೆಯಬೇಕು, ಆ ಒಲವು ಪಡೆಯಬೇಕಾದ ಭಾಗ್ಯ ಎನ್ನಿಸಿದೆ.
ರಂಭೆ, ನೀನು ತುಂಟತನದಿಂದ ಅಯ್ಯೋ ಹುಚ್ಚಿ, ಚಾಪಲ್ಯವೇ ಹುಟ್ಟುಗುಣವಾದ ನಿನಗೆ ಈ ಏಕಾಗ್ರತೆಯು ನಿಜವೇ ಎಂದು ಹಾಸ್ಯ ಮಾಡುತ್ತಿರುವೆ. ನಿಜ, ತಪಸ್ವಿಯ ಸನ್ನಿಧಾನದಿಂದ ನನ್ನ ಚಿತ್ತಕ್ಕೆ ಸಹಜವಾದ ಚಾಂಚಲ್ಯ ತಪ್ಪಿ ಹಿಮಾಲಯದಲ್ಲಿ ನೀರು ಗಡ್ಡೆ ಕಟ್ಟುವಂತೆ ಆಗಿ ನಿಶ್ಚಲತೆಯು ಲಭಿಸಿದೆ. ಇನ್ನು ನನಗೆ ಹೊತ್ತಾಗುತ್ತಾ ಬಂತು. ನೀವು ಸ್ವರ್ಗವಾಸಿಗಳು, ನಿಮಗೆ ಕಾಲದ ಅರಿವೂ ಇಲ್ಲ. ನಾನು ಈಗ ಮರ್ತ್ಯಲೋಕದವಳು, ನನಗೆ ಕಾಲವು ಮುಖ್ಯ. ಈಗೋ ಆಗಲೇ ಸಂಜೆಯಾಯಿತು. ನನ್ನ ಪತಿದೇವನು ಬರುವ ಹೊತ್ತು. ಆತನ ಆಹ್ನಿಕಾದಿಗಳು ಮುಗಿಯುವ ವೇಳೆಗೆ ಚಂದ್ರೋದಯವಾಗುವುದು. ಆ ವೇಳೆಗೆ ನನ್ನ ಪೂಜೆಯು ಆರಂಭಿಸುವುದು. ಇಂದು ನಾನು ಗೆಲ್ಲದಿದ್ದರೆ ಇನ್ನೂ 1 ವರ್ಷ ಕಾಯಬೇಕು. ನೀವಿಬ್ಬರೂ ಇಲ್ಲಿಯೇ ಒಂದು ಗಳಿಗೆ ಇರಿ, ಎಲ್ಲವನ್ನೂ ನೋಡಿಕೊಂಡು ಹೋಗುವಿರಂತೆ ಎಂದಳು. ಇಬ್ಬರೂ ಒಪ್ಪಿದರು. ಮೋಡದಲ್ಲಿ ಮೋಡವು ಸೇರುವಂತೆ, ಒಂದು ಸುವಾಸನೆಯಲ್ಲಿ ಇನ್ನೊಂದು ಸುವಾಸನೆಯು ಬೆರೆಯುವಂತೆ, ಒಂದು ಬೆಳಕಿನಲ್ಲಿ ಇನ್ನೊಂದು ಬೆಳಕು ಅಡಗುವಂತೆ ಅವರಿಬ್ಬರೂ ಅಲ್ಲಿಯೇ ಮರೆಯಾಗಿ ನಿಂತರು. 36ನೇ ತರಂಗ. ವಿಶ್ವಾಮಿತ್ರನು ಏಕೋ ಕಾಲಕ್ಕೆ ಬಂದಿಲ್ಲ. ಈಗ ಆತನು ಮೇನಕೆಯಿಂದ ಆಕಾಶಗಮನವನ್ನು ಕಲಿತಿದ್ದಾನೆ. ಎಲ್ಲಿಗೆ ಬೇಕೆಂದರಲ್ಲಿಗೆ ಆಕಾಶದಲ್ಲಿ ಹೋಗಿ ಬರುತ್ತಾನೆ. ಈಗ ಸ್ತಂಭನ ವಿದ್ಯೆಯೂ ಚೆನ್ನಾಗಿ ಅಭ್ಯಾಸವಾಗಿದೆ. ಭೂತಜಯವನ್ನು ಪಡೆದ ಆತನು ದೇಹದಲ್ಲಿರುವ ಪೃಥ್ವೀಭೂತವನ್ನು ಆಪೋಭೂತವನ್ನು ಸ್ತಂಭನ ಮಾಡಿ ಸಂಕಲ್ಪ ಮಾತ್ರದಿಂದ ಎಲ್ಲಿಗೆಂದರಲ್ಲಿಗೆ ಹೋಗಬಲ್ಲನು. ಇಂದು ಜಮದಗ್ನಿಯ ಆಶ್ರಮಕ್ಕೆ ಹೋಗಿದ್ದಾನೆ. ಅಲ್ಲಿ ಆ ಕಾಮಧೇನುವನ್ನು ಕಂಡಾಗಲೆಲ್ಲ ಇನ್ನು ಯಾವ ಕೌಶಿಕನು ಬಂದು ಈ ಆಶ್ರಮವನ್ನು ಧ್ವಂಸ ಮಾಡುವನೋ ಎಂದು ಒಂದು ಚಿಂತೆ. ಹೇಹಯರಿಗೂ ಭಾರ್ಗವರಿಗೂ ಮೊದಲಿನಿಂದಲೂ ಎಣ್ಣೆ ಸೀಗೆಕಾಯಿ. ಅವರಲ್ಲಿಯೇ ಯಾವನಾದರೂ ಹುಟ್ಟುವನೇನೋ. ಅವರಲ್ಲದೆ ಇನ್ನು ಯಾರೂ ಭಾರ್ಗವರ ಎದುರು ಬೀಳುವವರು ಇಲ್ಲ. ಅದರಿಂದ ಮೃತ್ಯುವೆಲ್ಲಿಂದ ಬರಬೇಕು ಎಂದು ಒಂದು ಊಹೆ. ಆ ಮಾತನ್ನು ಜಮದಗ್ನಿಯೊಡನೆ ಹೇಳಿದರೆ, ಬಿಡು ಮಾವ, ಕ್ಷಾತ್ರವು ಬ್ರಾಹ್ಮವನ್ನು ಎದುರಿಸಿದರೆ ತಾನು ನಷ್ಟವಾಗಿ ಆಮೇಲಲ್ಲದೆ ನಮ್ಮ ಹಾನಿಯನ್ನು ಮಾಡುವುದು. ಹಾಗೆ ಹೇಹೆಯರು ದುಷ್ಟರಾದರೆ ಅವರ ಕುಲವೇ ಧ್ವಂಸವಾಗಿ ಹೋಗುವುದು. ಒಟ್ಟಿನಲ್ಲಿ ಕ್ಷತ್ರಿಯರು ದುಷ್ಟರಾಗುವ ಸೂಚನೆಗಳಿವೆ. ಆಗಲೇಳು, ಭವಿತವ್ಯವನ್ನು ತಪ್ಪಿಸುವ ಯೋಚನೆ ನನಗಿಲ್ಲ. ಆಗು ಹೋಗುಗಳು ದೈವದ್ದು ಎನ್ನುತ್ತಾನೆ. ಏನು ಮಾಡಿದರೂ ಆತನಿಗೆ ವಿಶ್ವಾಮಿತ್ರನ ಹಠ ಬರಲೊಲ್ಲದು. ಆಗಿಯೇ ತೀರಬೇಕು ಎಂದು ಆತನಿಗೆ ಎನ್ನಿಸಲೇ ಒಲ್ಲದು. ಆದರೇನು ಹೋದರೇನು, ಇರುವವರೆಗೆ ನೇರವಾಗಿದ್ದರಾಯಿತು. ಅಗ್ನಿಯು ನಮ್ಮ ಕುಲದೈವ, ಯೋಗಕ್ಷೇಮಗಳು ಅವನಿಗೆ ಸೇರಿದವು ಎನ್ನುತ್ತಾನೆ. ವಿಶ್ವಾಮಿತ್ರನಿಗೆ ಈಚೆಗೆ ಮನೋಭಾವವು ಕೊಂಚ ಹೊರಳಿದೆ. ಬರುತ್ತಾ ಪೋಲಿ ತಿರುಗಿ ಮೇಯುವ ಹಸು ಕಟ್ಟಿಹಾಕಿದರೆ ಒದ್ದಾಡುವಂತೆ ಮೇನಕೆಯ ಸಹವಾಸದಲ್ಲಿ ಭೋಗಗಳನ್ನು ಅನುಭವಿಸುತ್ತಾ ಸಮಾಧಿಯು ಕೊಂಚ ಶಿಥಿಲವಾಗಿದೆ. ಉದಯಾಸ್ತಮಯ ಸಮಯಗಳಲ್ಲದೆ, ಮಧ್ಯಾಹ್ನದಲ್ಲಲ್ಲದೆ ಮಿಕ್ಕ ಸಮಯಗಳಲ್ಲಿಯೂ ಸಹಜವಾಗಿ ಬರುತ್ತಿದ್ದ ಸಮಾಧಿ ವೃತ್ತಿಯು ಇಂದು ಕೊಂಚ ಕಷ್ಟಪಟ್ಟು ಪ್ರಾಣಾಯಾಮ ಮುಖವಾಗಿ ಸಾಧಿಸಬೇಕಾಗಿದೆ. ಸಂಕಲ್ಪವಿಲ್ಲದೆಯೂ ದೇಹದಿಂದ ಹೊರಚೆಲ್ಲುತ್ತಿದ್ದ ಪ್ರಾಣಶಕ್ತಿಯೊಂದು ಶರದೃತುವಿನ ನದಿಯಂತೆ ಅಲ್ಪವಾಹಿನಿಯಾಗಿದೆ. ವಿಶ್ವಾಮಿತ್ರನು ಅದು ಧ್ಯಾನಕ್ಕೆ ಬಂದಾಗ ಬೇಕು ಎಂದರೆ ಇದು ಹುಚ್ಚು ಹೊಳೆಯಾಗಬಾರದೇನು ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾನೆ. ವಿಶ್ವಾಮಿತ್ರ ಜಮದಗ್ನಿಗಳಿಬ್ಬರೂ ಏನೇನೋ ಯೋಚಿಸುತ್ತಿದ್ದರು. ಆ ಮಾತು ಈ ಮಾತು ಆಡುತ್ತಾ ಜಮದಗ್ನಿಯು, ಮಾವ, ಇಂದ್ರನ ಸಾಲ ತೀರಿತೇನು?
ಅಥವಾ ತೀರಿಸುವ ಯೋಚನೆಯನ್ನೇನಾದರೂ ಮಾಡಿದೆಯೇನು ಎಂದನು. ಅದುವರೆಗೆ ವಿಶ್ವಾಮಿತ್ರನು ಇಂದ್ರನು ಕಳುಹಿಸಿದ ಸ್ವರ್ಗದ ವಿಚಾರವನ್ನು ಆತನಿಗೆ ಹೇಳಿರಲಿಲ್ಲ. ಹೇಳೋಣವೇ ಎನ್ನಿಸಿ ಏಕೋ ಬೇಡ ಎಂದು ಸಿದ್ಧಾಂತ ಮಾಡಿಕೊಂಡು, ಇನ್ನೂ ಇಲ್ಲ, ಅಂತೂ ಅವಸರಪಟ್ಟು ತೀರಿಸಬೇಕು, ಅದಕ್ಕೆ ಮುಂಚೆ ಋಷಿಪುತ್ರನನ್ನು ಪಡೆಯುವ ವಿಧಾನವನ್ನು ಅರಿಯಬೇಕು, ಇಲ್ಲದಿದ್ದರೆ ಇಂದ್ರನ ಸಾಲ ತೀರುವುದೆಂತು ಎಂದು ಯೋಚಿಸುತ್ತಿದ್ದೇನೆ ಎಂದನು. ಜಮದಗ್ನಿಯು, ನೀನು ಆ ಸಾಲವನ್ನು ಇಟ್ಟುಕೊಂಡಿರಬೇಡ ಮಾವ, ಯಾವುದಾದರೂ ದೇವತೆಯನ್ನು ಅನುಸಂಧಾನ ಮಾಡಿಯೋ ಒಂದು ಯಜ್ಞವನ್ನಾದರೂ ಮಾಡಿಯೋ ಮೊದಲು ಆ ಸಾಲವನ್ನು ತೀರಿಸುವ ಯೋಚನೆ ಮಾಡು ಎಂದನು. ವಿಶ್ವಾಮಿತ್ರನು ನಕ್ಕು, ಜಮದಗ್ನಿ 50 ಮಕ್ಕಳನ್ನು ಬಲಿ ಕೊಡಬೇಕು, 50 ಮಕ್ಕಳನ್ನು ಪಡೆಯುವುದೆಂತು ಎಂದು ಯೋಚನೆ. ಯಾವ ಪುಣ್ಯವಂತೆ 50 ಮಕ್ಕಳನ್ನು ಪಡೆಯುವಳು? ಪಡೆದರೂ ಯಾವ ತಾಯಿ ತನ್ನ ಮಕ್ಕಳನ್ನು ನನಗಾಗಿ ಬಲಿ ಕೊಡುವಳು? ಮಕ್ಕಳೆಂದರೆ ತಾಯಿ ತಂದೆಗಳು ಇಬ್ಬರಿಗೂ ಸಮಾನವಾಗಿ ಸೇರಿದವರಲ್ಲ. ಆಯಿತು, ಆ ಬಲಿಯನ್ನು ತಾನೇ ತಾನಾಗಿ ಅದೆಂತು ಕೊಡುವುದು? ಕಾರಣವಿಲ್ಲದೆ ಹೇಗೆ? ಇದೇ ಯೋಚನೆ ಎಂದನು. ಜಮದಗ್ನಿಯು ತನ್ನ ವಯಸ್ಸಿಗೆ ತಕ್ಕಂತೆ ಆ ಮಹಾವಿಚಾರವನ್ನು ಲಘುವಾಗಿ ಬಗೆದು, ಮಾವ, ಇದೆಲ್ಲ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸುವುದಕ್ಕಿಂತ ಹೆಚ್ಚೆ. ಮತ್ತೊಮ್ಮೆ ಅಶ್ವಿನಿ ದೇವತೆಗಳನ್ನು ಕರೆಸಿ ಕೇಳಿದರೆ ಆಯಿತು. ಇಲ್ಲ, ಪ್ರಾಣಿ ಗರ್ಭಗಳಿಗೆ ಕಾರಣನಾದ ಸವಿತೃದೇವನನ್ನೇ ಅನುಸಂಧಾನ ಮಾಡಿ ಅಸಂಖ್ಯಾತರಾದ ಮಕ್ಕಳನ್ನು ಪಡೆಯುವುದು ಹೇಗೆ ಎಂದು ಕೇಳಿದರಾಯಿತು. ಇದಕ್ಕೇನು ಮಹಾ ಎಂದು ನಗುನಗುತ್ತಾ ಹೇಳಿದನು. ವಿಶ್ವಾಮಿತ್ರನಿಗೆ ಹೌದು ಹೌದು ಎನ್ನಿಸಿತು. ಒಂದು ವೇಳೆ ಮೇನಕೆಗೆ ಈ ರಹಸ್ಯ ಗೊತ್ತಿರಬಹುದೋ ಏನೋ ವಿಚಾರಿಸಬೇಕು ಎಂದುಕೊಂಡನು. ಆದರೂ ಜಮದಗ್ನಿಗೆ ಆ ವಿಚಾರವೇನೋ ಹೇಳದೆ, ಆಗಲಿ, ಏನಾದರೂ ಮಾಡೋಣ, ಮಾಡಬೇಕು ಎಂದು ಹೇಳಿ, ಇನ್ನು ಸಂಜೆಯಾಗುತ್ತಾ ಬಂದಿತು, ನಾನು ಹೊರಡುವೆನು ಎಂದು ಹೊರಟನು. ಅದುವರೆಗೆ ಅಳಿಯನು ಮಾವನು ಹೇಗೆ ಬರುವನು, ಹೇಗೆ ಹೋಗುವನು ಎಂಬುದನ್ನು ನೋಡಿರಲಿಲ್ಲ. ಅಂದು ಮಾವನು ಹೋದ ಮೇಲೆ ಈ ರಹಸ್ಯ ಕಶ್ಯಪನಿಗೆ ಗೊತ್ತಿರಬೇಕು. ಕ್ಷೇತ್ರಾನುಗುಣವಾಗಿ ಫಲವಾಗುವಂತೆ ಬೀಜ ಕೊಡುವ ಆತನಿಗೆ ಏಕವು ಅನೇಕವಾಗುವಂತೆ ಮಾಡುವ ವಿಧಾನವೂ ಗೊತ್ತಿರಬೇಕಲ್ಲವೇ ಎನ್ನಿಸಿತು. ಅದನ್ನು ಹೇಳಬೇಕು ಎಂದುಕೊಂಡು ಹೊರಗೆ ಅವಸರವಾಗಿ ಬಂದನು. ಮಾವನು ಇರಲಿಲ್ಲ. ಮಾವನ ಆಶ್ರಮದ ದಾರಿಯಲ್ಲಿ 1 ಯೋಜನದವರೆಗೂ ಓಡೋಡಿ ಬಂದನು, ಸಿಕ್ಕಲಿಲ್ಲ. ದಾರಿಯಲ್ಲಿ ಹೆಜ್ಜೆಯ ಗುರುತೂ ಇರಲಿಲ್ಲ. ಹಾಗಾದರೆ ಆತನು ಬೇರೆ ದಾರಿ ಹಿಡಿದು ಹೋಗಿರಬಹುದೋ? ಇರಲಾರದು. ಹಾಗಾದರೆ ಆತನು ಆಕಾಶಗಮನ ಮಾಡಿರಬಹುದೋ? ಇದ್ದೀತು. ಈಚೆಗೆ ಆತನಿಗೆ ಕೆಲವು ಸಿದ್ಧಿಗಳ ವಿಚಾರದಲ್ಲಿ ಅಭಿಮಾನ ಬಂದಿದೆ. ಮಾತುಕತೆಗಳಲ್ಲೂ ಕರ್ಮಜ ದೇವತೆಯಂತೆ ಆಡುತ್ತಾನೆ. ಈ ಬದಲಾವಣೆಗೆ ಕಾರಣವೇನು ಎಂದು ಯೋಚಿಸುತ್ತಾ ಹಿಂತಿರುಗಿ ಹೊರಟು ಹೋದನು.